ಕಾಸು ಕೊಡಲ್ಲ, ಏನೂ ಇಲ್ಲ, ಇದ್ರ ಮೇಲೆ ತಳ್ಳಿಸ್ಕೊಡು. ಮೈಕಾದ್ರೂ ಚೆನ್ನಾಗಿರೋದು ಕೊಡ್ರಪ್ಪ. ನಮಸ್ಕಾರ. ರಿಜಿಸ್ಟ್ರೇಷನ್ಗೆ ಹೆಸರು ಕೊಡಿ ಅಂದರು. ಹೆಸರೇನೋ ಕೊಟ್ಟೆ. ಏನು ಮಾಡ್ತೀರಾ ಅಂದರು. ಸ್ಟ್ಯಾಂಡಪ್ ಕಾಮಿಡಿ ಇದು, ಸಿಟ್ಟಿಂಗ್ ಕಾಮಿಡಿ ಅಲ್ಲ. ಏನು ಮಾಡ್ತೀರಾ ಅಂದರು. ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀವಿ ಅಂದರು. ಎಷ್ಟು ಜನ ಅಂದರು. ಇಬ್ಬರು ಗುರುಗಳು, ಒಬ್ಬಳ ಕಳ್ಳ. ಇಬ್ಬರು ಗುರುಗಳು ಯಾರು ಅಂದರೆ, ಒಬ್ಬ ಇವತ್ತು ಡಿವೋರ್ಸ್ ಕೊಟ್ಟು ಬಂದಿಲ್ಲ, ಅವನು ಇವೆಂಟ್ಗೆ ಬಂದಿಲ್ಲ. ಪ್ರಜಾ ಸ್ಕ್ರಿಪ್ಟ್ ಯಾವಾಗ ರೆಡಿ ಮಾಡೋಣ ಅಂದ್ಕೊಂಡ್ವಿ. ನೆನ್ನೆ ರಾತ್ರಿ ಅವ್ನು ಫೋನ್ ಮಾಡ್ದ, ನಾನು ಬ್ಯುಸಿ ಇದ್ದೆ. ನಾನು ಫೋನ್ ಮಾಡಿದೆ, ಭಾಷಣನಪ್ಪ ಇದು. ಓಕೆ, ಸೊ ಲೆಟ್ ಮೀ ಕಮ್ ಟು ದ ಪಾಯಿಂಟ್. ನನ್ನ ಹೆಂಡತಿ ಇಲ್ಲ ತಾನೇ ಎಲ್ಲೂ. ಇದು ಲೈಟ್ ಆನ್ ಮಾಡೋಕ್ಕಾಗತ್ತಾ? ಇದು ಬಿಲ್ ಕಟ್ಟಿಲ್ವಾ? ಹಾಂ, ಪ್ರೆಸಿಡೆಂಟ್ ಇಲ್ಲಪ್ಪ. ಜನ ಕಾಣಿಸ್ತಾ ಇಲ್ಲ ಅಂದರೆ ನಮ್ಗೆ ಮಾತಾಡೋದು ಕಷ್ಟ. ಅದಕ್ಕೆ ನಗ್ತಾ ಇದ್ದಾರೆ, ಇಲ್ಲ ಏನೂ ಗೊತ್ತಾಗಲ್ವಲ್ಲ. ಅಲ್ಲ, ನನ್ನ ಹೆಂಡತಿಯಲ್ಲೂ ಇಲ್ಲ ತಾನೇ. ಆಮೇಲೆ ಸೊ ಒಂದು ಟ್ರೈ ಮಾಡೋಣ ಅಂತಿದ್ವಿ. ಈ ಸತಿ ಸ್ಟ್ಯಾಂಡಪ್ ಕಾಮಿಡಿ ಆ್ಯಸ್ ಎ ಗ್ರೂಪ್ ಮಾಡೋಕ್ಕಾಗಿಲ್ಲ. ಈಗ ಏನಕ್ಕೆ ಬಂದಿದ್ದೀನಿ ಸ್ಟೇಜ್ ಮೇಲೆ ಅಂತಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಮಾತಾಡ್ತಿದ್ದೀನಿ, ಏನು ಮಾತಾಡಬೇಕು ಐಡಿಯಾ ಇಲ್ಲ. ಏನು ಮಾತಾಡಿದ್ರು ಸುಮ್ಮನೆ ನಗ್ಬಿಡಿ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ರಿಜಿಸ್ಟ್ರೇಷನ್ ನನ್ನ ಹೆಸರು ತೊಗೊಳ್ಳಲ್ಲ. ನೀವು ನನ್ನ ಸ್ಟೇಜ್ ಮೇಲೆ ನೋಡಬೇಕು ಅಂದರೆ ಸುಮ್ಮನೆ ನಗ್ತಾ ಕೂತೀರಿ, ಚಪ್ಪಾಳೆ ತಟ್ತಾಯಿರಿ. ನಮ್ಮ ಫ್ಯಾನ್ ಬೇಸ್ ಎಲ್ಲೋ ಇಲ್ಲ ಇಲ್ಲಿ. ಚಂದ್ರ ಇದೆ. ಇದೇ ಥರನೇ ಯೂಟ್ಯೂಬಲ್ಲೆಲ್ಲ ಪೇ ಮಾಡಿಸ್ಕೊಂಡು ಚಪ್ಪಾಳೆ ತಟ್ಟಿಸ್ಕೊಂಡು ವ್ಯೂಸ್ ತೊಗೊಂಡ್ಬಿಡ್ತಾರೆ. ನಮ್ಗೆ ಇಲ್ಲಿ ಯಾರು ಕೊಡಲ್ಲ ಅಷ್ಟೇ. ಪೇ ಮಾಡಿದ್ರೆ ಕೊಡ್ತೀವಿ. ಅದೇ ಪೇ ಬಟ್ ಗುಡ್. ಯಾ, ಸೊ ಸ್ಕ್ರಿಪ್ಟು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಬೇಕು ಅಂದ್ಕೊಂಡಿದ್ವಿ. ನಾನು ಅಧ್ಯಕ್ಷ. ಬರೀ ಕೋಟು ಬುಟ್ಟು ಹಾಕೊಂಡು ಬಂದ್ರೇ ಅಧ್ಯಕ್ಷ ಅಲ್ಲ. ಅಧ್ಯಕ್ಷ ಆದವರೆಲ್ಲ ಕೋಟು ಬುಟ್ಟು ಹಾಕೊಳ್ಳಲ್ಲ. ಉಪಾಧ್ಯಕ್ಷ ಅಂತ ಇನ್ನೊಬ್ಬನ ಕರ್ಕೊಂಬಂದಿದ್ದೆ ನಾನು. ಹರ್ಷ ಅವನು ವಿನಯ್ನ ಇಮಿಟೇಟ್ ಮಾಡಬೇಕು ಅಂತ. ಈಗ ಉಪಾಧ್ಯಕ್ಷ ಸಿಂಕ ಹೊಡಿಯಾನೆ, ಅಧ್ಯಕ್ಷ ಒಬ್ಬ ನಿಂತಿದ್ದೀನಿ. ಹರ್ಷನೊಂದು ಸ್ವಲ್ಪ ಕಾಲು ಎಳೆಯೋಣ ಅಂತ. ಹರ್ಷ ಅವ್ರ ಏನಾದರೂ ಮಾಡಿ, ಏನು ಮಾಡದೇ ಇದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮಿಂದ ಕರೆಂಟ್ ಬಿಲ್ ಕಟ್ಬಿಡಿ, ಲೈಟ್ ಹಾಕಿ. ನೆಕ್ಸ್ಟ್ ಟೈಮ್ ನಿಂತ್ಕೊಂಡು ಸುಮ್ಮನೆ ನಮ್ಗೆ ಯಾರು ಕಾಣಿಸ್ತಾ ಇಲ್ಲ, ನಮ್ಗೆ ಒಬ್ಬನೇ ಕನ್ನಡಿ ನೋಡ್ಕೊಂಡು ಮಾತಾಡ್ದಂಗೆ ಇದೆ. ಇದು ಒಂಥರ ನಮ್ಗೆ ಹೆಚ್ಚು ಕಮ್ಮಿ. ಬೇಕೇ ಬೇಕಾ ಲೈಟ್? ಹಾಂ, ಲೈಟ್ ಬೇಕು. ಇಲ್ಲ ಆನ್ ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನಪ್ಪ, ನಾವೆಲ್ಲ ಅಷ್ಟು ಬ್ರೈಟ್ ಆಗಿಲ್ವಾ ಇಲ್ಲಿ? ಇಷ್ಟೊತ್ತು ಹೆಂಗಿತ್ತು ಅಂದರೆ, ನಾನು ನನ್ನ ಕನ್ನಡಿಯಲ್ಲಿ ರಾತ್ರಿ 8 ಗಂಟೆ ಆದಮೇಲೆ ಲೈಟ್ ಇಲ್ದಿರೋ ನೋಡ್ಕೊಂಡಂಗಿತ್ತು. ಈಗ ನನಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ, ಬೆಳಗ್ಗೆ ಆಯಿತು, ಯಾರ ಮುಖವ ನೋಡಿದೆ, ನನ್ನ ಮುಖವ ಕನ್ನಡಿಯಲ್ಲಿ ನೋಡಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಎನಿವೇ, ಟಾಪಿಕ್ ಇಲ್ಲ, ಸುಮ್ಮನೆ ಹಂಗೆ ನಗ್ತಾ ಇದೆ. ಎಸ್, ಥ್ಯಾಂಕ್ ಯು. ಇಲ್ಲ, ಹರ್ಷದ ಕಾಲು ಎಳೆಯೋದಕ್ಕಾಗಲ್ಲ. ಅವ್ರು ಕೂತ್ ಬಿಟ್ಟಿದ್ದಾರೆ. ಅವ್ರು ಚೇರ್ ಸಮೇತ ಬಿದ್ದೋಗ್ತಾರೆ ಆಮೇಲೆ. ಬಟ್ ಎನಿವೇ, ಡೋಂಟ್ ಟೇಕ್ ಇಟ್ ರಾಂಗ್. ಹರ್ಷ ಅವರು ಬೇರೆ ಏನೋ ಟಾಪಿಕ್ ಇರಲಿಲ್ಲ ಸ್ಟ್ಯಾಂಡಪ್ ಕಾಮಿಡಿಲಿ, ಪ್ರಿಪೇರ್ ಆಗಿ ಬರೋಕ್ಕಾಗಲಿಲ್ಲ. ಬಟ್ ಎನಿವೇ, ಬಟ್ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಪೇಮೆಂಟ್ ಗಿಮೆಂಟ್ ಎಲ್ಲ ಮಾಡಿಸಿದ್ರೆ ನಾವು ಬೇಕಾದ್ರೆ ನಮಗೇನಿಲ್ಲ. ನಾವು ಇಲ್ಲೇ ರಾಯಲ್ಸ್ ರೋಡಲ್ಲಿ ಇರೋದಲ್ವಾ. ನೀವು ಪೇಮೆಂಟ್ ಕೊಡ್ತೀನಿ ಅಂದರೆ ನಾನು ಯಾವುದಾದ್ರೂ ಬೇರೆ ಊರು, ಬಾಸ್ಟನ್ನು ಇಲ್ಲಾಂದರೆ ಮೇರಿಲ್ಯಾಂಡು ಅಲ್ಲೆಲ್ಲ ಹೋಗಿರ್ತೀನಿ. ನೀವು ಫ್ಲೈಟ್ ಚಾರ್ಜಸ್ ಕೊಡಿ, ಅಲ್ಲಿಂದ ಬರ್ತೀನಿ. ಪೇಯ್ಡ್ ಆರ್ಟಿಸ್ಟ್ ಥರ ನಮಗೂ ಒಂಚೂರು ಏನಾದರೆ ಲೆವೆಲ್ ಬರುತ್ತಲ್ಲ. ಬೇರೆ ಕನ್ನಡ ಕೂಟದವ್ರು ಹಿಡ್ಕೊಂಡ್ಬಿಡ್ತಾರ ಆಮೇಲೆ. ಏನ
ಅಕ್ಕ ಪರ್ಫಾರ್ಮೆನ್ಸ್ ಅಕ್ಕ ಅಕ್ಕ ಅಂತ ಯಾಕಪ್ಪ ಹಿಂಗೆ ಇರ್ತಿಲ್ಲ ಏನಿವೆ ಡಾಕ್ಟರ್ ರಾಜ್ ಇಲ್ಲಪ್ಪ, ಬರೀ ರಾಜ್ಕುಮಾರ್ ನಾವು. ಬಟ್ ಎನಿವೆ ಡಿ ಜೆ ಇರುತ್ತೆ ಸಾಯಂಕಾಲ, ಲೆಟ್ಸ್ ಹ್ಯಾವ್ ಫನ್. ಆ ಡಿ ಜೆನಲ್ಲೇ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ನನ್ನ ಹೆಂಡತಿ ಸ್ವಲ್ಪ ಆ ಕಡೆ ಕರ್ಕೊಂಡೋಗಿ ದೂರ ಇಟ್ಟಿದೆ ಅಷ್ಟೇ. ಸ್ನೇಕ್ ಏನಪ್ಪ, ಬಾವಾಡಿಗ ನೋಡ್ಬಿಡೋಣಪ್ಪ. ಶೇಖರ್ ಇದ್ರೆ ಸಾಕು. ಶೇಖರ್ ಇದ್ದಾರೆ, ಕರ್ಸಿದ್ದೀವಿ. ಯಾವುದಾದ್ರು ಏನಾದ್ರು ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ ನೀವು ಕೇಳ್ಬೋದು, ಆನ್ ರಿಕ್ವೆಸ್ಟ್ ಐ ಕ್ಯಾನ್ ಡೂ ದಟ್. ಯಾವ ಹಾಡು ಬೇಕು? ಅವರು ಶರ್ಮಿಳಾ ಮೇಡಮ್ಗೆ ನಾನು ಇದನ್ನ ಹಾಡೋದು ತುಂಬ ಇಷ್ಟ, ಯಾವ ಕವಿಯೂ ಬರೆಯಲಾರ. ಅದು ಡೋಂಟ್ ವರಿ, ನಾನು ಹಾಡಲ್ಲ. ಅದು ಪೇಯ್ಡ್ ಇವೆಂಟ್ ಮಾತ್ರ, ಅದು ದುಡ್ಡು ಕೊಟ್ಟು ಬಂದರೆ ಮಾತ್ರ ಸಿಗೋದು. ಅದು ಸುಮ್ಮನೆ ಫ್ರೀಯಾಗೆಲ್ಲ ಹಾಡ್ಲಿಕ್ಕೆ ಆಗಲ್ಲ. ಶರ್ಮಿಳಾ ಕೇಳಲಿ, ನಾವೆಲ್ಲ ಹೊರಡೋಣ ಕಾಫಿಗೆ. ಸೊ ಒಂದೆರಡು ಲೈನ್ ಆಡ್ಬಿಡಪ್ಪ. ಆಡಿ ಆಡಿ ಆಯ್ತು, ಬೋಲಿ ಒಂದು 2 ಲೈನ್ ಮಿಮಿಕ್ರಿ ಮಾಡೋಣ. ಈಗ ನಾನು ಶೇಖರ್ ಮಾತಾಡ್ತಾರೆ ಕಾನ್ವರ್ಸೇಷನ್ನು. ನಮ್ಮಿಬ್ರು ಮಧ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಶೇಖರ್ ಅವ್ರಿಗೆ, ಚಂದ್ರಶೇಖರ್ ಅವ್ರಿಗೆ, ಡ್ಯಾನ್ಸ್ ಆಡ್ಬೇಕಪ್ಪ ನೀವು ಅಂತ. ಶೇಖರ ಶೇಖರ ಎಲ್ಲಿದ್ದೀಯಪ್ಪ ನೀನು? ಬಹಳ ದಿನದಿಂದ ಕಾಯ್ತಾ ಇದ್ದೆ ನಾನು, ಬಹಳ ದಿನದಿಂದ ಕಾಯ್ತಾ ಇದ್ದೆ. ಎಂಥ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿದ್ದು, ಬಹಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಮೈ ಮೇಲೆ ಮಾತ್ರ ಬೀಳ್ಬೇಡ ಅಷ್ಟೇ. ಮೈ ಮೇಲೆ ಬಿದ್ದರೂ ಪರವಾಗಿಲ್ಲ, 4 ಜನ ಎಳ್ಕೊಂಡು ಮಾತ್ರ ಬೀಳ್ಬೇಡ. ಆ 4 ಜನದಲ್ಲಿ ನಾನು ಇವತ್ತು ರಾತ್ರಿ ನೃತ್ಯ ಮಾಡೋಣ. ನೀನು ಹಾವಾಡಿಗ, ನಾನು ಹಾವು. ನೆಲದ ಮೇಲೆ ಪಾರ್ವತಿ ಪಾರ್ವತಿ ನೋಡಬೇಕು ಎಂತ ಡ್ಯಾನ್ಸ್ ಆಡ್ತಾರೆ. ಅದ್ಭುತ ಅದ್ಭುತ, ಒಂದೊಂದು ನೃತ್ಯನು ಒಂದೊಂದು ಮಾಣಿಕ್ಯ. ಶೇಖರ ಹಿಂಗೆ ಕಾಲಿಟ್ಟ ಅಂದ್ರೆ ಮೈಯೆಲ್ಲ ಶ್ರೀರಾಮ ಹಿಂಗೆ ಕಾಲಿಟ್ಟ ಅಂದ್ರೆ ಎಲ್ಲ ರಾಮ ರಾಮ. ಒಂದು ಒದೆ ಬೀಳುತ್ತೆ ಶ್ರೀರಾಮನಿಗೆ ಹಿಂದೆಯಿಂದ, ಅವನ ಹೆಂಡತಿ. 2 ಒದೆ ಬೀಳುತ್ತೆ ಶ್ರೀರಾಮನಿಗೆ, ಇನ್ನೊಬ್ಬ ಮಗಾನು ಬಂದು ಹೊಡೆದ್ಬಿಟ್ಟಿರ್ತಾನೆ. ಬಟ್ ಎನಿವೆ ಲೆಟ್ಸ್ ಹ್ಯಾವ್ ಗುಡ್ ಡ್ಯಾನ್ಸ್ DJ ನೈಟ್ ಆಫ್ಟರ್ ದಿ ಗ್ರೇಟ್ ಇವೆಂಟ್ ಬೈ ದಿ ಬಾಸ್ಟನ್ ಬ್ರದರ್ಸ್ ಆ್ಯಂಡ್ ನೋಯಲ್. ಏನು ಟಾಪಿಕ್ ಇರಲಿಲ್ಲಪ್ಪ, ಸುಮ್ಮನೆ ಬಂದು ನಿಂತ್ಕೊಂಡು ನಿಲ್ಲಿಸ್ಬಿಟ್ರು. ಒಂದು $2 ಬಿಸ್ನೆಸ್ ಆದರೂ ಮಾಡ್ಕೊತಾ ಇದ್ದೆ. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಪೇಮೆಂಟು ಇಲ್ಲ, ಆ ಕಡೆ ಬಿಸ್ನೆಸ್ಸು ಇಲ್ಲ ಆಗೋಗಿದೆ. ಎಲ್ಲರೂ ಟೀ ಕುಡ್ಕೊಂಡು ಮಾತಾಡೋಣ. ಅಲ್ಲಿ ಬನ್ನಿ, ಕಡಲೆಕಾಯಿ ಕೊಡ್ತೀನಿ, ಕಡಲೆಕಾಯಿ ತಿನ್ಕೊಂಡು ಮಾತಾಡೋಣ. ಓಕೆ, ಥ್ಯಾಂಕ್ ಯು. ಸಾರಿ, ನೆಕ್ಸ್ಟ್ ಟೈಮ್ ಇಂದ ಸ್ಕ್ರಿಪ್ಟ್ ಇಟ್ಕೊಂಡು ಬರ್ತೀನಿ, ಮಾತಾಡೋಣ.